ಅರಮನೆ ಮೈದಾನದಲ್ಲಿ ನಡೆದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಸ್ವಾಗತದ ಗೇಟು ಇದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಸಂಜೆ ಈ ಥರ ಲೈಟುಗಳಿಂದ ಶೃಂಗಾರಗೊಂಡ ಮಧುವಣಗಿತ್ತಿಯಂತೆ ಕಾಣ್ತಾ ಇತ್ತು. ಸ್ಟಾರ್ಟಿಂಗ್ನಲ್ಲಿ ಈ ಥರ ಸ್ವಲ್ಪ ಸುಂದರವಾಗಿ ಕಾಣ್ತಾ ಇದ್ದರೆ ಮುಂದೆ ಹೋದಂಗೆ ಒಂದು ಭವ್ಯವಾದ ವೇದಿಕೆ, ಭವ್ಯವಾದ ಪ್ರಪಂಚಕ್ಕೆ ಬಂದಂಗಿತ್ತು ನಮಗೆ. ಇದು ಎಲ್ಲರಲ್ಲೂ ಸಂಭ್ರಮ ನೆಲೆಗೊಂಡಿತ್ತು. ಎಲ್ಲ ಹಾಯ್ ಮಾಡಿ ಹೆಂಗ ಪೂರ್ಣಕುಂಭ ಸ್ವಾಗತದೊಂದಿಗೆ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಹೋಗುವ ಸಂಭ್ರಮ. ಚಂಡೆ, ಭಜನೆ, ಆಮೇಲೆ ರಾಮ ಸಂಕೀರ್ತನೆಯೊಂದಿಗೆ ಎಲ್ಲ ಸ್ವಾಮಿಗಳನ್ನು ಮತ್ತು ಗಣ್ಯರನ್ನು ಈ ಥರ ಸ್ವಾಗತ ಮಾಡಲಾಗ್ತಿತ್ತು. ತುಂಬ ಚೆನ್ನಾಗಿತ್ತು. ನಾವಂತೂ ಇಲ್ಲಿ ಬಂದಿರೋದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡ್ವಿ. ವ್ಯವಸ್ಥಿತವಾದ ಕೆಲಸ, ವ್ಯವಸ್ಥಿತವಾದ ಅರೇಂಜ್ಮೆಂಟ್ಸು, ತುಂಬ ಸುಂದರವಾದ ವೇದಿಕೆಗಳು. ಸ್ವಾಗತ ಕೋರುವ ವಿಧವಾದ ಗೊಂಬೆಗಳು. ಒಂದು ಕಡೆ ಯಕ್ಷಗಾನದ ಗೊಂಬೆಗಳಾದರೆ ಇನ್ನೊಂದು ಕಡೆ ಮನುಷ್ಯನೇ ಗೊಂಬೆಯ ವೇಷವನ್ನು ಹಾಕ್ಕೊಂಡು ಓಡಾಡ್ತಿರುವಂಥ ಸನ್ನಿವೇಶಗಳು. ಇದು ವೇದಿಕೆಯ ಎಂಟ್ರೆನ್ಸ್ ಕೂಡ ಅಷ್ಟು ಸುಂದರವಾಗಿ ಮಾಡಿದ್ರು. ಇದು ಕೃಷ್ಣನೇ ನಮ್ಮ ಸ್ವಾಗತಕ್ಕೆ ನಿಂತ ಥರ ಇತ್ತು. ಎಷ್ಟು ಸುಂದರವಾದ ಮೂರ್ತಿ ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ಸ್ವಾಗತ ಕಮಾನು. ಇದು ಹವ್ಯಕ ಸಮ್ಮೇಳನ, ತೃತೀಯ ಹವ್ಯಕ ಸಮ್ಮೇಳನದ ಸಿಂಬಾಲು ಮತ್ತು ಬೋರ್ಡು. ವಿಧವಾದ ರಂಗೋಲಿಗಳಿಂದ ಇದು ಸ್ಪರ್ಧೆದು, ಇದು ಕಾಂಪಿಟೇಷನ್ ಇತ್ತು. ಈ ರಂಗೋಲಿಗಳನ್ನು ನೋಡ್ತಾ ಇದ್ದರೆ ಇಲ್ಲಿಂದ ಮುಂದೆ ಹೋಗೋ ಮನಸ್ಸೇ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಸುಂದರವಾಗಿ ಹಾಕಿದ್ರು. ನಿಮಗೂ ಚೆನ್ನಾಗಿದೆಯಾ ಫ್ರೆಂಡ್ಸ್? ನೋಡಿ, ಸ್ವಾಗತ ಕೋರುವ ಗೊಂಬೆಗಳು ಮನುಷ್ಯನೇ ವೇಷ ಹಾಕ್ಕೊಂಡು ನಿಂತಿದ್ದು. ಯಕ್ಷಗಾನ ಕಾಂಪಿಟೇಷನ್ನು, ಗಣ್ಯರಿಗೆ ಸನ್ಮಾನ, ಸಾಧಕರಿಗೆ ಸನ್ಮಾನ, ಆಲೆಮನೆ ಸೀನ್ಸು, ಕಸದಿಂದ ರಸ, ಕರಕುಶಲ ಕಲೆಗಳು ಎಷ್ಟು ಸುಂದರವಾಗಿ ಮಾಡಿಟ್ಟಿದ್ರು ಗೊತ್ತಾ ಫ್ರೆಂಡ್ಸ್. ನಮಗಂತೂ ತುಂಬಾನೇ ಸಂತೋಷ ಆಯ್ತು ಇದನ್ನೆಲ್ಲ ನೋಡಿ. ಅಚ್ಚುಕಟ್ಟಾದ, ಶುಚಿಯಾದ, ರುಚಿಯಾದ ಊಟದ ವ್ಯವಸ್ಥೆ. 30,000 40,000 ಜನ ಒಂದೇ ಕಡೆ ಸೇರ್ಕೊಂಡು ಊಟ ಮಾಡಿದ್ರು. ಒಂದು ಚೂರು ಗಲೀಜಿಲ್ಲ, ಒಂದು ಚೂರು ಗಡಿಬಿಡಿ ಇಲ್ಲ, ಒಂದು ಚೂರು ಸಿಟ್ಟಿಲ್ಲ, ಒಂದು ಚೂರು ಜಗಳ ಇಲ್ಲ. ಅಷ್ಟು ಸುಂದರವಾದ ವ್ಯವಸ್ಥೆ. ನಾವಂತೂ 3 ದಿನ ತುಂಬ ಎಂಜಾಯ್ ಮಾಡಿದ್ವಿ. ಇದನ್ನು ನಡೆಸಿಕೊಟ್ಟಂತಹ ಕಾರಣೀಕರ್ತರಾದಂತಹ ಕಜೆಯವರಿಗೆ ಧನ್ಯವಾದಗಳು.